ಹೇಗಿತ್ತು ಚೆನ್ನಮ್ಮ ಅವ್ರ ಜೊತೆಗಿನ ಒಡನಾಟ, ಹೇಗಿದ್ರು ಆ ಮಹಾತಾಯಿ ನಿಮ್ಗಳ ಜೊತೆ ಅಂತ? ಅವ್ರ ಕೈಲಿ ಊಟ ತಿಂದಿದೀವಿ. ಇದನ್ನ ಹೋದಾಗ ಹೊಟ್ಟೆ ತುಂಬಾ ಊಟ ಹಾಕಿದ್ದಾರೆ, ಬುದ್ಧಿ ಹೇಳಿದ್ದಾರೆ ಇದನ್ನ. ಆಮೇಲೆ ನನ್ನಂತವ್ರನ್ನ ಸಾವಿರಾರು ಜನ ಇದಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಚೆನ್ನಮ್ಮ ತೀರೋಗಿರ್ತಕ್ಕಂಥವ್ರು ಒಂದು ದೊಡ್ಡ ನಷ್ಟ ಆಗಿದೆ. ಅವ್ರು ಇನ್ನ 16 ವರ್ಷ ಇರ್ಬೇಕಾಯ್ತು. ಇದನ್ನ ಇಡೀ ರಾಜ್ಯಕ್ಕಂತ ದೊಡ್ಡ ನಷ್ಟ ಆಗಿದೆ. ನಾವೆಲ್ಲ ಅವ್ರ ಕೈಲಿ ಅನ್ನ ತಿಂದಿರ್ತಕ್ಕಂಥವ್ರು. ಓಕೆ ಸರ್, ಇವತ್ತು ಚೆನ್ನಮ್ಮ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ ಅನ್ನುವಂತಹ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು? ಎಷ್ಟು ಗಂಟೆಗೆ ಗೊತ್ತಾಯಿತು ಸರ್? ಈಗ ಒಂದು 25 ನಿಮಿಷದ ಹಿಂದೆ ಗೊತ್ತಾಯ್ತು ಸರ್. 25 ನಿಮಿಷದ ಹಿಂದೆ ಗೊತ್ತಾಯ್ತು. ಕೊನೆಯದಾಗಿ ನೀವು ಯಾವಾಗ ಭೇಟಿಯಾಗಿದ್ರಿ ಅವರನ್ನ? ಒಂದು 4 ವರ್ಷ ಆಗಿದೆ ಸರ್. ನಾವು ಭೇಟಿಯಾಗಿ ಒಂದು 4 ವರ್ಷ ಆಗಿದೆ. ಓಕೆ. ಅಷ್ಟು ಬಾರಿ ಹೋದಾಗೂ ಅವ್ರನ್ನ ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡ್ಬರ್ತಾ ಇದ್ದು. ಅದನ್ನ ಯಾವತ್ತೂ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅವ್ರು ಇರ್ಬೇಕಾಗಿತ್ತು ಇನ್ನ. ಅಂದ್ರೆ ದೇವೇಗೌಡರು ಸಾಹೇಬ್ರು ಅವರು ರಾಜ್ಯಕ್ಕೆ ಇನ್ನ ಬೇಕಾಗಿತ್ತು, ಅವ್ರು ಇರ್ಬೇಕಾಗಿತ್ತು. ವಿಧಿ ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮನೆಗೆ ಬಂದಂತಹ ನಾಯಕರ ಜೊತೆ ಆಗಿರ್ಬೋದು, ಕಾರ್ಯಕರ್ತರ ಜೊತೆ ಆಗಿರ್ಬೋದು, ಹೆಂಗೆ ಚೆನ್ನಮ್ಮ ಯಾರೇ ಹೋದ್ರು ಮಾತಾಡ್ಸೋರು, ಆಶೀರ್ವಾದ ಮಾಡೋರು, ತಿಂಡಿ ಟೈಮ್ಗೆ ಹೋದ್ರೆ ತಿಂಡಿ ಕೊಡೋರು, ಊಟ ಟೈಮ್ಗೆ ಹೋದ್ರೆ ಊಟ ಕೊಡೋರು, ನಗ್ತಾ ಕೂತ್ಕೊಂಡು ಮಾತಾಡ್ಸೋರು. ಇದನ್ನ ಆ ದಿನ ನಾವ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ. ಧನ್ಯವಾದಗಳು ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ಮನೆಗೆ ಯಾರೇ ಹೋದರೂ ಕೂಡ ಅವರಿಗೆ ತಿಂಡಿಯನ್ನು ಕೊಡ್ತಾ ಇದ್ರು, ಊಟವನ್ನು ಕೊಡ್ತಾ ಇದ್ರು, ಅವ್ರ ಜೊತೆ ಮಾತನಾಡ್ತಾ ಇದ್ರು ಅಂತ ಈಗ ತಾನೇ ಗೋಪಾಲಯ್ಯ ಅವರು, ದೇವೇಗೌಡರ ಆಪ್ತರು ಮತ್ತು ಮಹಾಲಕ್ಷ್ಮಿ ಲೇಔಟಿನ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ಅಶ್ವವೇಗ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟರು. ಇದು ಎಕ್ಸ್ಕ್ಲೂಸಿವ್ ಫೋಟೋ. ಚೆನ್ನಮ್ಮ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಚೆನ್ನಮ್ಮ ಅವರು ಒಂದು 3-4 ದಿನಗಳ ಹಿಂದೆ ಅಡ್ಮಿಟ್ ಆಗಿದ್ದರು. ಕಾಲಕ್ರಮೇಣ ಟ್ರೀಟ್ಮೆಂಟ್ ಜರುಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚೆನ್ನಮ್ಮ ಅವರು ಗುಣಮುಖರಾಗಿ ಆರಾಮಾಗಿ ಹೊರಗಡೆ ಬರ್ತಾರೆ ಅಂತ ಅನೇಕರ ಜನ ನಿರೀಕ್ಷೆ ಇತ್ತು.